ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ನಾವು 4ನೇ ತರಗತಿಯ ಪರಿಸರ ಅಧ್ಯಯನ ಅಥವಾ 4th ಸ್ಟ್ಯಾಂಡರ್ಡ್ EVSನಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶನ್ ಪೇಪರ್ನ ಈಗ ನೋಡ್ತಾ ಹೋಗೋಣ. 2 ಭಾಷೆಗಳಲ್ಲಿ ಸಹ ಇದೆ ಮಕ್ಕಳ. EVS ಬೇಕಾದ್ರೂ ನೋಡ್ಬೋದು ಅಥವಾ ಪರಿಸರ ಅಧ್ಯಯನ ಅಂತನಾದರೂ ನೋಡ್ಕೋಬೋದು ಈ ಕ್ವೆಶನ್ ಪೇಪರ್ನ. ಫಸ್ಟ್ ಹೆಡಿಂಗ್ ನೋಡಿ, ಚೂಸ್ ದ ಕರೆಕ್ಟ್ ಆನ್ಸರ್ ಅಂದರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ಒಟ್ಟು 4 ಪ್ರಶ್ನೆಗಳಿರುತ್ತೆ. ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಸಿಗುತ್ತೆ ಮಕ್ಕಳ. ಕ್ವೆಶನ್ ನಂಬರ್ 1 ನೋಡಿ, ವಿಚ್ ಆಫ್ ದೀಸ್ ಈಸ್ ಅ ಕಾರ್ನಿವೋರಸ್ ಅನಿಮಲ್ ಅಂದರೆ ಕೆಳಗಿನವುಗಳಲ್ಲಿ ಮಾಂಸಾಹಾರಿ ಪ್ರಾಣಿ ಯಾವುದು? ಆಪ್ಷನ್ಸ್ ನೋಡಿ, ಕೌ, ಡೀರ್, ಲಯನ್ ಹಾಗೂ ಬೊಫೆಲೋ. ಕನ್ನಡದಲ್ಲಿ ಹಸು, ಜಿಂಕೆ, ಸಿಂಹ, ಎಮ್ಮೆ ಇವುಗಳಲ್ಲಿ ಯಾವುದು ಮಾಂಸಾಹಾರ ಪ್ರಾಣಿ ಅಂತ ನೀವು ಗುರ್ತು ಮಾಡಬೇಕಾಗತ್ತೆ. ಕ್ವೆಶನ್ ನಂಬರ್ 2 ನೋಡಿ, ಬೀಸ್ ಮೇಕ್ ಹನಿ ಬೈ ಕಲೆಕ್ಟಿಂಗ್ ಡ್ಯಾಶ್ ಫ್ರಮ್ ಫ್ಲವರ್ಸ್ ಅಂದರೆ ಜೇನುನೊಣಗಳು ಹೂಗಳಿಂದ ಡ್ಯಾಶ್ ಸಂಗ್ರಹಿಸಿ ಜೇನುತುಪ್ಪ ತಯಾರಿಸುತ್ತವೆ. ಆಪ್ಷನ್ಸ್ನ ನೋಡಿ, ವಾಟರ್, ನೆಕ್ಟರ್, ಲೀವ್ಸ್, ಸಾಯಿಲ್. ಕನ್ನಡದಲ್ಲಿ ನೀರು, ಮಕರಂದ, ಎಲೆಗಳು ಹಾಗೂ ಮಣ್ಣು. ಇದರಲ್ಲಿ ಒಂದು ಆಪ್ಷನ್ನ ಚೂಸ್ ಮಾಡಿ ನೀವು ಬರಿಬೇಕು. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನಂಬರ್ 3 ನೋಡಿ, ಬ್ಯಾಂಬೂ ಬಿಲಾಂಗ್ಸ್ ಟು ದ ಡ್ಯಾಶ್ ಫ್ಯಾಮಿಲಿ ಅಂದರೆ ಬಿದಿರು ಡ್ಯಾಶ್ ಕುಟುಂಬಕ್ಕೆ ಸೇರಿದೆ. ಆಪ್ಷನ್ಸ್ನ ನೋಡಿ, ಗ್ರಾಸ್, ಫ್ಲವರ್, ಫ್ರೂಟ್, ಕ್ರೀಪರ್. ಕನ್ನಡದಲ್ಲಿ ಹುಲ್ಲು, ಹೂವು, ಹಣ್ಣು ಅಥವಾ ಬಳ್ಳಿ ಇವಿಷ್ಟರಲ್ಲಿ ಯಾವ ಕುಟುಂಬಕ್ಕೆ ಸೇರಿದೆ ಬ್ಯಾಂಬೂ ಅಂತ ನೀವು ಬರಿಬೇಕಾಗತ್ತೆ. ಕ್ವೆಶನ್ ನಂಬರ್ 4 ನೋಡಿ, ವಿಚ್ ಇನ್ಫಾರ್ಮಲ್ ಮೆಷರ್ ಈಸ್ ಯೂಸ್ಡ್ ಬೈ ಫ್ಲವರ್ ವೆಂಡರ್ಸ್. ಕನ್ನಡದಲ್ಲಿ ಹೂ ಮಾರುವವರು ಬಳಸುವ ಅನೌಪಚಾರಿಕ ಅಳತೆ ಯಾವುದು? ಆಪ್ಷನ್ಸ್ ನೋಡಿ, ಲೀಟರ್, ಕಿಲೋಗ್ರಾಮ್, ಕ್ಯೂಬಿಟ್, ಹವರ್. ಕನ್ನಡದಲ್ಲಿ ನೋಡೋದಾದರೆ ಲೀಟರ್, ಕಿಲೋಗ್ರಾಮ್, ಮೊಳ ಹಾಗೂ ಗಂಟೆ. ಹೂವು ಮಾರುವವರು ಯಾವ ಅಳತೆಯನ್ನು ಬಳಸ್ತಾರೆ ಮಕ್ಕಳ, ಅದನ್ನು ನೀವು ಬರಿಬೇಕು, ಚೂಸ್ ಮಾಡಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಕ್ವೆಶನ್ ನಂಬರ್ 5 ನೋಡಿ, ದ ಮೇನ್ ಫಂಕ್ಷನ್ ಆಫ್ ದ ಕ್ವೀನ್ ಬಿ ಈಸ್ ಟು ಡ್ಯಾಶ್. ಕನ್ನಡದಲ್ಲಿ ರಾಣಿ ಜೇನುನೊಣದ ಮುಖ್ಯ ಕೆಲಸ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಏನು ಕೆಲಸ ಅದರದ್ದು ನೀವು ಫಿಲ್ ಮಾಡ್ತಾ ಹೋಗಬೇಕಿಲ್ಲಿ. ಪ್ರಶ್ನೆ 6, ರೂಟ್ಸ್ ಅಬ್ಸರ್ವ್ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಡ್ಯಾಶ್. ಕನ್ನಡದಲ್ಲಿ ನೋಡಿ, ಬೇರುಗಳು ಡ್ಯಾಶ್ನಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ಕ್ವೆಶನ್ ನಂಬರ್ 7 ನೋಡಿ, ದ ಕಂಟಿನ್ಯೂಸ್ ಮೂವ್ಮೆಂಟ್ ಆಫ್ ವಾಟರ್ ಇನ್ ನೇಚರ್ ಈಸ್ ಕಾಲ್ಡ್ ದ ಡ್ಯಾಶ್. ಕನ್ನಡದಲ್ಲಿ ಪ್ರಕೃತಿಯಲ್ಲಿ ನೀರಿನ ನಿರಂತರ ಚಲನವಲನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನವುಗಳನ್ನು ಹೊಂದಿಸಿ ಅಥವಾ ಮ್ಯಾಚ್ ದ ಫಾಲೋಯಿಂಗ್. ಕ್ವೆಶನ್ ನಂಬರ್ 8 ನೋಡಿ, ಶೀಪ್ ಅಂದರೆ ಕುರಿ. ಕ್ವೆಶನ್ ನಂಬರ್ 9 ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧ. ಕ್ವೆಶನ್ ನಂಬರ್ 10 ಕ್ಯಾರೆಟ್ ರೂಟ್ ಅಂದರೆ ಕ್ಯಾರೆಟ್ ಬೇರು. ಕ್ವೆಶನ್ ನಂಬರ್ 11 ಜಾಸ್ಮಿನ್ ಅಥವಾ ಮಲ್ಲಿಗೆ. ಹಾಗೆ ನಿಮ್ಮ ಬಲಭಾಗದಲ್ಲಿ ಕೊಟ್ಟಿರುವಂಥ ಆಪ್ಷನ್ ನೋಡಿ, ಯೂಸ್ಡ್ ಫಾರ್ ಪರ್ಫ್ಯೂಮ್ ಅಥವಾ ಸುಗಂಧ ದ್ರವ್ಯ ತಯಾರಿಕೆಗೆ ಬಳಸಲಾಗುತ್ತದೆ. ನೆಕ್ಸ್ಟ್ ನೋಡಿ, ಗಿವ್ಸ್ ವೂಲ್ ಉಣ್ಣೆಯನ್ನು ನೀಡುತ್ತದೆ. ನೆಕ್ಸ್ಟ್ ಈಸ್ ಯೂಸ್ಡ್ ಆ್ಯಸ್ ಫುಡ್ ಆಹಾರಕ್ಕಾಗಿ ಬಳಸಲಾಗುತ್ತದೆ. ನೆಕ್ಸ್ಟು ಸಮ್ಮರ್ ಸೀಸನ್ ಫ್ಲವರ್ ಅಂದರೆ ಬೇಸಿಗೆ ಕಾಲದ ಹೂವು. ಎಡಭಾಗದಲ್ಲಿರುವಂತಹ ಆಯ್ಕೆಗಳನ್ನ ಬಲಭಾಗದಲ್ಲಿರುವಂತಹ ಆಯ್ಕೆಗಳ ಜೊತೆಗೆ ನೀವು ಹೊಂದಿಸ್ಕೊಂಡು ಬರಿಬೇಕಾಗುತ್ತೆ ಮಕ್ಕಳ. ತುಂಬಾ ಈಸಿ ಇದೆ. ಉಣ್ಣೆ ಯಾವ್ದು ಕೊಡುತ್ತೆ ಅಲ್ವಾ? ನೆಕ್ಸ್ಟು ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಏನನ್ನು ಬಳಸ್ತೀವಿ? ಆಹಾರಕ್ಕಾಗಿ ಏನು ಬಳಸ್ತೀವಿ? ಬೇಸಿಗೆ ಕಾಲದ ಹೂವು ಯಾವುದು? ಗೊತ್ತಾಗ್ತಿದೆ ಅಲ್ವಾ? ತುಂಬ ಈಸಿ ಇದೆ ಉತ್ತರ. ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಮಕ್ಕಳ. ಈಸಿ ಇದೆ, ಉತ್ತರ ಬರ್ಕೋಬೋದು ನೀವು. ನೆಕ್ಸ್ಟ್ ಹೆಡಿಂಗಲ್ಲಿ ನೋಡಿ, ಆನ್ಸರ್ ಬ್ರೀಫ್ಲಿ ಅಂತ ಕೊಟ್ಟಿದ್ದಾರೆ, ಅಂದರೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಕ್ವೆಶನ್ ನಂಬರ್ 12
ರೈಟ್ ಎನಿ ಟೂ ಯೂಸಸ್ ಆಫ್ ಫಾರೆಸ್ಟ್. ಅಂದರೆ ಕಾಡಿನ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೆಯಿರಿ. ಕ್ವೆಶನ್ ನಂಬರ್ 13ನಲ್ಲಿ ರೈಟ್ ಎನಿ ಟೂ ವೇಸ್ ಟು ಸೇವ್ ವಾಟರ್. ಅಂದರೆ ನೀರನ್ನು ಉಳಿಸುವ ಯಾವುದಾದರೂ ಎರಡು ವಿಧಾನಗಳನ್ನು ಬರೆಯಿರಿ. ಓಕೆನಾ ಮಕ್ಕಳ, ಇಲ್ಲಿಗೆ 4th ಸ್ಟ್ಯಾಂಡರ್ಡ್ EVS ಅಥವಾ ಪರಿಸರ ಅಧ್ಯಯನದ FA1 ಮಾಡೆಲ್ ಕ್ವೆಶನ್ ಪೇಪರ್ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.